ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಏನೊಂದು KCET ಪ್ರಕ್ರಿಯೆಯನ್ನು ಮುಂದಿನ ದಿನಗಳಲ್ಲಿ ಆರಂಭಿಸಲಿಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರುವಂಥ KEದವರು ವಿದ್ಯಾರ್ಥಿಗಳಲ್ಲಿ ಭಾಳಷ್ಟು ಗೊಂದಲಗಳಿರ್ತವೆ, ಅವುಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳಿ ಭಾಳಷ್ಟು ಪ್ರೋಗ್ರಾಮ್ಗಳನ್ನು ಅವರು ಆಯ್ಕೊಂಡಿದ್ದಾರೆ. ಉದಾಹರಣೆಗೆ ರೀಸೆಂಟಾಗಿರುವಂಥ ಮಂಥನ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಇದ್ರ ಒಂದು ಪ್ರಜಾವಾಣಿ ಕಾರ್ಯಕ್ರಮ, ನೇರಿನ ಫೋನಿನ ಕಾರ್ಯಕ್ರಮ ಇರ್ಬೋದು, ಮತ್ತು ಇವಾಗ ನಮ್ಮ ನಿರ್ದೇಶಕರು KEದ ನಿರ್ದೇಶಕರು ಮತ್ತೊಂದು ಪ್ರೋಗ್ರಾಮನ್ನು ಕೂಡ ಹಾಕ್ಕೊಂಡಿದ್ದಾರೆ ನಿಮ್ಮ ಸಲುವಾಗಿ. ನಿಮಗೆ ಜೊತೆಗೆ ನೇರವಾಗಿ ಅವರು ಮಾತಾಡಲಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ KE ಒಂದು ಎಕ್ಸ್ ಹ್ಯಾಂಡಲ್ನಲ್ಲಿ ತಮ್ಮ ಒಂದು ಇದನ್ನು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಒಂದು ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಜಾಯಿನ್ ಆಗ್ಬೋದು ಮತ್ತು ನೇರವಾದಂಥ ಪ್ರಶ್ನೆಯನ್ನು ಕೇಳ್ಬೋದು ಅಂತೇಳಿ ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂತಂದರೆ ವಿದ್ಯಾರ್ಥಿಗಳಿಗೂ ಎಷ್ಟು ಸಾರಿ ಕೂಡ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಈ ಗೊಂದಲದಲ್ಲಿ ಇದ್ದೇ ಇರ್ತಾರೆ, ಯಾವುದಾದ್ರು ಒಂದು ಸಣ್ಣ ಕನ್ಫ್ಯೂಷನಲ್ಲಿ ಇದ್ದೇ ಇರ್ತಾರೆ. ಆದರೂ ಕೂಡ ನಮ್ಮ KE ನಿರ್ದೇಶಕರು ತುಂಬ ಪ್ರಯತ್ನ ಮಾಡ್ತಿರುವಂಥದ್ದು 2-3 ವರ್ಷಗಳಲ್ಲಿ ಸತತವಾಗಿ ವಿದ್ಯಾರ್ಥಿಗಳ ಜೊತೆಗೆ ಅವರು ಕನೆಕ್ಟ್ ಆಗಿದ್ದಾರೆ. ಡೈರೆಕ್ಟಾಗಿ ಕನೆಕ್ಟಾಗಿ ಅವರು ಮಾಹಿತಿಗಳನ್ನು ಕೊಡ್ತಿರುವಂಥದ್ದು ಇದು ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಸೊ ಏನು ಅವರು ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಈ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಟ್ವಿಟರ್ ಹ್ಯಾಂಡಲಿಗೆ ಬಂದಾಗ ಇಲ್ಲಿ ನೋಡ್ತಾ ಇದ್ದೀರಿ, ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಸದ್ಯದಲ್ಲೇ ಕೌನ್ಸಿಲಿಂಗ್ ಆರಂಭವಾಗಲಿದೆ. ಈ ಬಗ್ಗೆ ಇರುವ ಅನೇಕ ಅನುಮಾನಗಳನ್ನು ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ವಿಜಯ ಕರ್ನಾಟಕ ಜೂನ್ 15ರಂದು ಮಧ್ಯಾಹ್ನ 3ರಿಂದ 4 ಗಂಟೆವರೆಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಿದೆ. KE ನಿರ್ವಾಹಕ ನಿರ್ದೇಶಕರಾದಂಥ H. ಪ್ರಸನ್ನ ಅವರೇ ಖುದ್ದು ಓದುಗರ ಪ್ರಶ್ನೆಗಳಿಗೆ ಧ್ವನಿಯಾಗಲಿದ್ದಾರೆ. ನಿಮಗೆ ಅನುಮಾನ ಇದ್ದಲ್ಲಿ ಕರೆ ಮಾಡಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಅಂಥೇಳಿ ಇವರು ಏನು ಮಾಡಿದ್ದಾರೆ ಅಂತ ಟ್ವಿಟರ್ನಲ್ಲಿ ಇವರು ನಮ್ಮ ನಿರ್ದೇಶಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಪ್ರಶ್ನೆ ಇರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಈ ಬಾರಿ CET ಕೌನ್ಸಿಲಿಂಗ್ ಪ್ರಕ್ರಿಯೆ ಹೇಗೆ ನಡೆದಿದೆ, ಹೆಂಗೆ ನಡೆಸ್ತಾರೆ, ಆಮೇಲೆ 2ನೇದು ಎಷ್ಟು ಹಂತಗಳಲ್ಲಿ ಸೀಟು ಹಂಚಿಕೆಗೆ ಕೌನ್ಸಿಲಿಂಗ್ ನಡೆದಿದೆ, ಆಮೇಲೆ 3ನೇದಾಗಿ ಕಾಲೇಜು ಮತ್ತು ಕೋರ್ಸ್ ಆಯ್ಕೆ ಹೇಗಿರುತ್ತೆ, ಕಾಲೇಜು ಆಯ್ಕೆ ಮಾಡಿಕೊಂಡ ಕಾಲೇಜು ಕೋರ್ಸ್ ಬೇಡವೆಂದರೆ ಏನು ಮಾಡಬೇಕು, ಆಮೇಲೆ ನಿಮ್ಮ ಇದು ರ್ಯಾಂಕ್ಗಳಿಗೆ ಯಾವ ಕಾಲೇಜಿನ ಸೀಟು ಸಿಗಬಹುದು ಎಲ್ಲ ಮಾಹಿತಿ ನೀಡಬೇಕೇ, ಮತ್ತು ನೀಟ್ ಫಲಿತಾಂಶ ಬಳಿಕ 2ನೇ ಕೌನ್ಸಿಲಿಂಗ್ ಭಾಗವಹಿಸಲು ಅವಕಾಶ ಇದೆಯೇ, ಹೀಗೆ 10 ಹಲವು ಪ್ರಶ್ನೆಗಳಿಗೆ ನೀವೆಲ್ಲ ಇಲ್ಲಿ ಸಂಪರ್ಕಿಸಬಹುದು. ಜೂನ್ 15ಕ್ಕೆ ಅಂದರೆ ಸೋಮವಾರ ದಿನ 3ರಿಂದ 4 ಗಂಟೆ ತನಕ ಈ ಒಂದು ಕಾರ್ಯಕ್ರಮ ಇರುತ್ತೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಡೈರೆಕ್ಟ್ ಜೊತೆಗೆ ಮಾತಾಡ್ಬೋದು ಈ ಒಂದು ಪ್ರಶ್ನೆಗಳ ಮೇಲೆ ಅಂಥೇಳಿ ಇವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ.